ಪಾಕಿಸ್ತಾನದ 50ಕ್ಕೂ ಹೆಚ್ಚು ಡ್ರೋನ್ಗಳು ಉಡಿಸಾಗಿವೆ. ವಿಡಿಯೋ ಸಾಕ್ಷಿ ನೀಡಿದಂತ ಭಾರತೀಯ ಸೇನೆ ಭಾರತ ಮತ್ತು ಪಾಕ್ ಗಡಿಯಲ್ಲಿ ನಡೆದಿದ್ದಂತ ಡ್ರೋನ್ ದಾಳಿ ಇದು. 50ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಬಿಡಲಾಗಿತ್ತು ಪಾಕಿಸ್ತಾನದ ಕಡೆಯಿಂದ. ಅವೆಲ್ಲ ಡ್ರೋನ್ಗಳನ್ನು ಕೂಡ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಪಾಕ್ನ ಡ್ರೋನ್ಗಳು ಗಡಿಯಲ್ಲಿ ಎಂಟ್ರಿ ಕೊಡ್ತಾ ಇದ್ದಂತೆ ಅಟ್ಯಾಕ್ ಮಾಡಿರೋದು ಭಾರತೀಯ ಸೇನೆ. ಭಾರತ ಪಾಕ್ ಗಡಿಯಲ್ಲಿ ಈ ರೀತಿಯಾಗಿ 50ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಬಿಡಲಾಗಿತ್ತು. ಸರ್ವನಾಶ ಮಾಡಬೇಕು ಭಾರತವನ್ನ ಅಂತ ಕಾದು ಕೂತಿತ್ತು ಪಾಕಿಸ್ತಾನ. ಬಟ್ ಅದು ರಿವರ್ಸ್ ಆಗಿದೆ, ತಿರುಗುಬಾಣ, ಬೂಮ್ರೇಂಗ್ ಆಗಿದೆ. ವಿಡಿಯೋ ಸಾಕ್ಷಿ ಸಮೇತ ಈಗ ಭಾರತೀಯ ಸೇನೆ ಮಾಹಿತಿಯನ್ನ ಕೊಟ್ಟಿರೋದು. ಯಾವ ರೀತಿಯಾಗಿ ನೋಡಿ, 50 ಡ್ರೋನ್ಗಳನ್ನ ಬಿಡಲಾಗಿತ್ತು ಪಾಕಿಸ್ತಾನದ ಕಡೆಯಿಂದ. ಆ 50 ಡ್ರೋನ್ಗಳನ್ನು ಕೂಡ ಇಂಡಿಯನ್ ಆರ್ಮಿ ಹೊಡೆದುರುಳಿಸಿದೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ಕೂಡ, ವಿಡಿಯೋ ಸಾಕ್ಷಿ ಸಮೇತ, ಸಾಕ್ಷಿ ಕೇಳ್ತಾರಲ್ಲ, ನಿಜಕ್ಕೂ ಹೊಡೆದುರುಳಿಸಿದ್ರಾ, ಸುಳ್ಳ, ಏನು ಕತೆ, 10 ಅಂದರೆ 20 ಅಂತೀರಾ, 20 ಅಂದರೆ 50 ಅಂತೀರಾ, ನಿಜಾನ ಸುಳ್ಳ ಅಂತ. ಹಾಗಾಗಿ ವಿಡಿಯೋ ಸಮೇತ, ವಿಡಿಯೋ ಸಾಕ್ಷಿಯ ಸಮೇತ ಈ ರೀತಿಯಾಗಿ ಮಾಹಿತಿ ಕೊಟ್ಟಿರೋದು. ಇಂಡಿಯನ್ ಆರ್ಮಿ 50ಕ್ಕೂ ಹೆಚ್ಚು ಡ್ರೋನ್ಗಳನ್ನು, ಪಾಕಿಸ್ತಾನದ ಕಡೆಯಿಂದ ಬಂದಂಥ ಡ್ರೋನ್ಗಳನ್ನು ಹೊಡೆದುರುಳಿಸಿದೆ. ಒಂದು ರೀತಿಯಾಗಿ ಆಹುತಿ ತೆಗೆದುಕೊಳ್ಬೇಕು ಅಂತ ಬಂದಿದ್ದಂಥ ಪಾಕಿಸ್ತಾನದ ಡ್ರೋನ್ಗಳು ತಾವೇ ಇಂಡಿಯನ್ ಆರ್ಮಿಗೆ ಆಹುತಿಯಾಗ್ಬಿಟ್ಟಿವೆ. ಈ ರೀತಿಯಾಗಿ 50ಕ್ಕೂ ಹೆಚ್ಚು ಡ್ರೋನ್ಗಳು ಬಂದಂಥ ಸಂದರ್ಭದಲ್ಲಿ ಹೇಗೆ ಅಟ್ಯಾಕ್ ಮಾಡಿದ್ರು ಅಥವಾ ಹೊಡೆದುರುಳಿಸಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಒಂದು ಚಿಕ್ಕ ತುಣುಕನ್ನು ಬಿಡುಗಡೆ ಮಾಡಲಾಗಿದೆ. ಅದನ್ನು ನೀವು ಗಮನಿಸಬಹುದು. ಇಂಡಿಯನ್ ಆರ್ಮಿ ಸಾಕ್ಷಿ ಸಮೇತವಾಗಿ ಅಟ್ಯಾಕ್ ಮಾಡಿದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಹೀಗೆ 50ಕ್ಕೂ ಹೆಚ್ಚು ಡ್ರೋನ್ಗಳು, ಕ್ಷಿಪಣಿಗಳು ಎಷ್ಟೇ ಬಂದರೂ ಕೂಡ ಅವೆಲ್ಲವನ್ನು ಹೊಡೆದುರುಳಿಸುವಂಥ ಕೆಲಸವನ್ನು, ಸದೆಬಡಿಯುವಂಥ ಕೆಲಸವನ್ನು ಇಂಡಿಯನ್ ಆರ್ಮಿ ಮಾಡಿದೆ.